ಒಂದು ರಾತ್ರಿ ಒಬ್ಬ ಹುಡುಗ ರಸ್ತೆಯಲ್ಲಿ ಸೈಕಲ್ ಓಡಿಸುತ್ತಿದ್ದ. ಅವನನ್ನು ಎದುರುಗೊಂಡ ಒಬ್ಬ ಪೊಲೀಸ್ ಅಧಿಕಾರಿ ಅವನನ್ನು ತಡೆದು, ಯಾಕೆ ಡೈನಮೋ ಲೈಟ್ ಆನ್ ಮಾಡದೆ ಸೈಕಲ್ ಓಡಿಸುತ್ತಿದ್ದೀಯಾ ಎಂದು ಪ್ರಶ್ನಿಸಿದರು. ಅದಕ್ಕವನು, ಈ ರಸ್ತೆಯಲ್ಲಿ ಅನೇಕ ಬೀದಿ ದೀಪಗಳಿವೆ, ಬೆಳಕು ಹಗಲಿನಂತೆ ಪ್ರಜ್ವಲಿಸುತ್ತಿದೆ. ಹೀಗಿರುವಲ್ಲಿ ನಾನು ಡೈನಮೋ ಲೈಟ್ ಆಫ್ ಮಾಡಿ ಸೈಕಲ್ ಓಡಿಸುತ್ತಿರುವುದು ತಪ್ಪಾ ಎಂದು ಪ್ರಶ್ನಿಸಿದನು. ಇದನ್ನು ಕೇಳಿದ ಪೊಲೀಸ್ ಅಧಿಕಾರಿ ಅವನನ್ನು ರಸ್ತೆಯ ಬದಿಗೆ ಕರೆದೊಯ್ದು ಸೈಕಲ್ನ ಹಿಂದಿನ ಚಕ್ರದಿಂದ ಗಾಳಿ ತೆಗೆದುಬಿಟ್ಟು, ಗಾಳಿ ಎಲ್ಲೆಡೆಯೂ ಇದೆ ಅಲ್ಲವೇ? ಆದರೆ ನಿನ್ನ ಸೈಕಲ್ ಚಕ್ರದಲ್ಲಿ ಗಾಳಿ ಇಲ್ಲದಿದ್ದರೆ ನಿನ್ನಿಂದ ಸೈಕಲ್ ಓಡಿಸಲು ಸಾಧ್ಯನಾ ಎಂದು ಕೇಳಿದರು. ಇದರಿಂದ ಆ ಹುಡುಗ ಕೋಪಗೊಂಡರೂ ಆ ಸಮಯದಲ್ಲಿ ಪೊಲೀಸ್ ಅಧಿಕಾರಿಯ ಪ್ರಶ್ನೆ ಅವನನ್ನು ಚಿಂತಿಸುವಂತೆ ಮಾಡಿತು. ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯ ಮಿತ್ರರೇ, ನಿಮ್ಮಲ್ಲಿ ಬೆಳಕಿದೆಯಾ? ಇರುಳಿರುವೆಡೆಯಲ್ಲಿ ಪಾಪವೂ ಭಯವೂ ತುಂಬಿರುತ್ತದೆ. ಸತ್ಯವೇದದಲ್ಲಿ ಕತ್ತಲೆಯು ಸೈತಾನನನ್ನು ಅವನ ಮಕ್ಕಳನ್ನು ಸೂಚಿಸುತ್ತದೆ. ಹಾಗಾದರೆ ಬೆಳಕು ಯಾರನ್ನು ಸೂಚಿಸುತ್ತದೆ? ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಸತ್ಯವೇದವು ಹೀಗೆ ಹೇಳುತ್ತದೆ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೇನ್. ಬಾಳಿಗೆ ಬೆಳಕು, ದಾರಿಗೆ ದೀಪವು ನೀನೇ ದೇವಾ, ಬಾ ಎನ್ನ ಹೃದಯದ ಗುಡಿಗೆ ಬಾ, ಜ್ಯೋತಿಯ ಹಚ್ಚಲು ಬಾ, ಜ್ಯೋತಿಯ ಹಚ್ಚಲು ಬಾ.